ಎಲ್ಲರಿಗೂ ನಮಸ್ಕಾರ. ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ನಾನು ಶಾಂತವೀರಣ್ಣ. ಚಾನಲ್ನ ಈ ಭಾಗದಲ್ಲಿ ಸಂಸ್ಕಾರದಿಂದ ನರಕವನ್ನೂ ಸ್ವರ್ಗ ಮಾಡಿಕೊಂಡವರು ಅನ್ನುವ ಒಂದು ವಿಶೇಷ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸಂಸ್ಕಾರ ಅನ್ನೋದು ಎಜುಕೇಷನ್ನಲ್ಲಿ ಬಹಳ ಮುಖ್ಯ. ಬರೀ ಎಜುಕೇಷನ್ನಲ್ಲಿ ಮಾತ್ರ ಅಲ್ಲ, ಆ ಸಂಸ್ಕಾರ ನಮ್ಮ ಇದರಲ್ಲೂ ಕೂಡ ಬೇಕು, ಮನೆಯಲ್ಲಿಯೂ ಕೂಡ ಬೇಕು, ಸಮಾಜಕ್ಕೂ ಕೂಡ ಬೇಕು. ಆ ಸಂಸ್ಕಾರ ಹೇಗೆ ನಮ್ಮನ್ನು ಮನುಷ್ಯನನ್ನಾಗಿ ಮಾಡುತ್ತೆ, ನರಕವನ್ನೂ ಸಹ ಸ್ವರ್ಗ ಆಗಿ ಹೇಗೆ ಪರಿವರ್ತನೆ ಮಾಡುತ್ತೆ ಅನ್ನೋ ಒಂದು ಸಣ್ಣ ವಿಷಯವನ್ನು ಇಟ್ಕೊಂಡು ತಮ್ಮ ಮುಂದೆ ನನ್ನ ಅನುಭವಗಳನ್ನು ಹಂಚಿಕೊಡ್ತಾ ಇದ್ದೀನಿ. ಈಗ ನಾನು ಹೇಳ್ತಕ್ಕಂತಹ ಘಟನೆಗಳಲ್ಲಿ ಏನೇನು ವ್ಯಕ್ತಿಗಳು ಬರ್ತಾರೆ, ಇವರೆಲ್ಲರೂ ನನಗೆ ತುಂಬ ಗೊತ್ತಿರುವವರೇ. ಆದರೆ ಅವರ ಯಾರ ಹೆಸರನ್ನೂ ಕಾರಣಾಂತರದಿಂದ ನಾನಿಲ್ಲಿ ಬಹಿರಂಗಪಡಿಸೋದಿಲ್ಲ. ಮೊದಲನೇದಾಗಿ ಒಬ್ಬ ಸಬ್ ರಿಜಿಸ್ಟ್ರಾರ್ ಕಥೆ. ಒಬ್ಬ ಸಬ್ ರಿಜಿಸ್ಟ್ರಾರ್ ಇರ್ತಾರೆ. ಸಬ್ ರಿಜಿಸ್ಟ್ರಾರ್ ಅಂದಮೇಲೆ ಕೇಳೋದೇ ಬೇಕಿಲ್ಲಲ್ವ, ಸುಮ್ಮನೆ ಏನು ದುಡ್ಡಿನ ರಾಶಿ ಸುರಿತಾನೆ ಇರ್ತದೆ, ಬೇಕಾದಷ್ಟು ಬರ್ತಾನೆ ಇರ್ತದೆ. ಅಂತಹ ಒಬ್ಬ ಸಬ್ ರಿಜಿಸ್ಟ್ರಾರು, ಅವ್ರಿಗೊಂದು ಮದುವೆ ಆಗುತ್ತೆ. ತುಂಬ ಒಳ್ಳೆಯ ಸಂಸ್ಕಾರವಂತ ಹೆಂಡತಿ. ಆ ಎಮ್ಮಂದೂ MA ಅಥವಾ MSc ಆಗಿತ್ತು. ಈಗ ನಾನು ಹೇಳ್ತಿರೋದು ಒಂದು 30-35 ವರ್ಷದ ಹಿಂದಿನ ಘಟನೆ. ಇದು ಘಟನಾತ್ಮಕ ಕಥೆ ಅಥವಾ ಕಥಾತ್ಮಕ ಘಟನೆ, ಏನಾದರೂ ಅಂದ್ಕೊಂಡ್ರೆ ಒಂದು ನೈಜ ಘಟನೆ ಇದು. ಮದುವೆಯಾದ ಹೊಸದರಲ್ಲಿ 1 ತಿಂಗಳು 2 ತಿಂಗಳು ತುಂಬ ಚೆನ್ನಾಗಿದ್ದರು, ಅನ್ಯೋನ್ಯವಾಗಿದ್ದರು. ಬರ್ತಾ ಒಂದು 2 ತಿಂಗಳ ನಂತರ ಅವರಲ್ಲಿ ಸ್ವಲ್ಪ ಮಟ್ಟಿನ ವಿರಸ ಕಾಣಿಸ್ಕೊಳ್ಬೇಕು ಶುರುವಾಯಿತು. ಅವರೇನೋ ಹೆಂಡತಿ ಒಂದು ಸರಿ ಕೇಳಿದ್ರಂತೆ, ನಿಮ್ಮ ಸ್ಯಾಲರಿ ಎಷ್ಟು, ನಿಮ್ಮ ತಿಂಗಳ ಸಂಬಳ ಎಷ್ಟು ಅಂತ. ಅದಕ್ಕೆ ಸಬ್ ರಿಜಿಸ್ಟ್ರಾರ್ ಹೇಳಿದರೆ ನಂದಿಷ್ಟು ಸಂಬಳ ಇದೆ ಅಂತ. ಅವ್ರಿಗೇನು ಗೊತ್ತು, ಕೇಳ್ತಾಳೆ ಹೆಂಡತಿ ಅಂತ ಹೇಳಿದ್ದಾರೆ. ಆ ಎಮ್ಮ ಹೇಳಿಲ್ಲ ಅಂತ ಹೆಂಡತಿ. ಸರಿ, ಸಂಬಳ ಇಷ್ಟಿದೆ, ಆದರೆ ಈ ಪಾಟಿ ದೊಡ್ಡ ಬಂಗ್ಲೆ ಇದೆ, ಬಂಗ್ಲೆಂತಹ ಮನೆ ಇದೆ, ಮನೆ ತುಂಬ ಐಷಾರಾಮಿ ಲಕ್ಸುರಿಯಸ್ ಥಿಂಗ್ಸ್ ಇದ್ದಾವೆ, ಇಷ್ಟೊಂದು ಬಂಗಾರ ಬೆಳ್ಳಿ ಎಲ್ಲ ಇದೆ, ಈ ಪಾಟಿ ವೈಭವಯುಕ್ತವಾದ ಎಲ್ಲ ಸಾಮಗ್ರಿಗಳು ಮನೆ ತುಂಬಿ ತುಳುಕ್ತವೆ, ಯಾಕೆ ಹೀಗೆ, ಎಲ್ಲಿಂದ ತಂದ್ರಿ ಅಂತ. ಅದಕ್ಕೆ ಆತನಿಗಿನ್ನೂ ಖುಷಿಯಾಗಿ ಹೆಮ್ಮೆಯಿಂದ ಹೇಳಿದ್ದಾನೆ, ನಾನು ಸಬ್ ರಿಜಿಸ್ಟ್ರಾರ್ ಗೊತ್ತಾ ಅಂತ. ಅದಕ್ಕೆ ಬೇಡ, ನಮಗೆಲ್ಲ ಇಂಥವೆಲ್ಲ ಆಡಂಬರ ವೈಭವ ಇವೆಲ್ಲ ಬೇಡ, ಇದು ಸರಿಯಲ್ಲ ಅಂತ ಹೇಳ್ಕೊಂತ ಹೋಗಿದ್ದಾನೆ. ಆದರೆ ಗಂಡ ಏನು ಮಾಡಿದ್ದಾನೆ, ಬರ್ತಾ ಹೆಂಡ್ತಿನ ಸರಿ ಮಾಡಬೇಕು ಅಂತಂದೇಳಿ ತನ್ನ ವಶ ಪಡಿಸ್ಕೋಬೇಕಲ್ಲ, ತನ್ನ ಒಳಗೆ ಮಾಡ್ಕೋಬೇಕಲ್ಲ ಹೆಂಡ್ತಿನ. ಒಂದಷ್ಟು ಬಂಗಾರ ತಂದು ಕೊಟ್ಟಿದ್ದಾನೆ, ಒಂದಷ್ಟು ಬೆಳ್ಳಿ ತಂದು ಕೊಟ್ಟಿದ್ದಾನೆ, ಒಡವೆಗಳು. ಆಮೇಲೆ ದುಡ್ಡನ್ನು ತಂದು ಕೊಟ್ಟಿದ್ದಾನೆ. ದುಡ್ಡು ತಂದು ಕೊಟ್ಟಂಗಲ್ಲ, ಆಭರಣಗಳು ತಂದು ಕೊಟ್ಟ ಹಾಗಲ್ಲ. ಅವರಿಬ್ಬರ ಮನಸ್ಸಿನ ಅಂತರ ದೂರ ಆಗ್ತಾ ಹೋಯಿತು. ಕೊನೆಗೊಂದು ದಿವಸ ಈ ಅಮ್ಮ ಹೇಳಿಲ್ಲಂತೆ, ಸಬ್ ರಿಜಿಸ್ಟ್ರಾರ್ ಹೆಂಡತಿ, ನನಗೆ ನಿಮ್ಮ ಜೊತೆಗೆ ಬಾಳೋದಕ್ಕೆ ಇಷ್ಟ ಇಲ್ಲ, ನಾನು ಡಿವೋರ್ಸ್ ತಗೊಳ್ತೀನಿ ಅಂತ. ಯಾಕೆ ಅಂತ ಕೇಳಿದೆ. ಯಾಕೆಂತ ಏನು ಹೇಳೋದು, ಇಷ್ಟು ದಿವಸ ಹೇಳಿಲ್ವ ನಾನು ನಿಮಗೆ ಅಂದರೆ, ಇದೆಲ್ಲ ಅಲ್ಲಿಂದ ಒಂದು 6-7 ತಿಂಗಳು ಕಳೆದೋಗ್ಬಿಟ್ಟಿದೆ. ಅಲ್ಲಿ 6-7 ತಿಂಗಳಿಂದ ಹೇಳ್ತಾ ಬಂದಿದ್ದೀನಲ್ಲ, ಯಾಕೆ ಅಂತ ಮತ್ತೆ ನೀವು ಅದನ್ನೇ ಮುಂದುವರಿಸ್ತಿದ್ದೀರಿ ಅಂತ. ಸರಿ, ಡಿವೋರ್ಸ್ ನನಗೆ ಬೇಕೇ ಬೇಕು ಅಂತ ಖಂಡಿತವಾಗಿ ಹೇಳಿದ ಮೇಲೆ ಗಂಡನಿಗೆ ಉಳಿಯೋದು ಯಾವ ದಾರಿ, ಆ ಕಡೆಯವ್ರನ್ನ ಈ ಕಡೆಯವ್ರನ್ನ ಅಂದರೆ ಹೆಂಡತಿ ಕಡೆಯವ್ರನ್ನ ತನ್ನ ಕಡೆಯವ್ರನ್ನ ಕುಂದಿರಿಸಿ ಸಂಧಾನಕ್ಕಾಗಿ ಕುಂದಿರಿಸಿದಾನೆ. ಎಲ್ಲರನ್ನು ಬಂದಾಗ ಅವರೆಲ್ಲ ಹೇಳಿದ್ದಾರೆ. ಮೊದಲು ಗಂಡನ್ನೇ ಕೇಳಿದರೆ ಸಬ್ ರಿಜಿಸ್ಟ್ರಾರ್, ಏನಪ್ಪ, ಏನು ಕತೆ ನಿಮ್ಮದು, ಹೊಡೆದಿದೀಯಾ, ಬೈದಿದೀಯಾ, ಏನು ಮಾಡಿದಿ, ಹೆಂಡತಿಗೆ ಏನು ಕಾಟ ಕೊಟ್ಟಿದೆಯಾ, ಏನು ತವ್ರ ಮನೆಯವ್ರನ್ನ ಏನಾದರೂ ಅಂದಿದೆಯಾ, ಬೈದಿದೆಯಾ, ಈ ಥರ ಎಲ್ಲ ಕೇಳಿದ್ದಾರೆ. ಯಾವುದೂ ಇಲ್ಲ. ಇದ್ಯಾವುದೂ ಇಲ್ಲ. ಮತ್ತು ಹೆಂಡತಿ ಹತ್ರನೂ ಅದನ್ನೇ ಕೇಳಿದರೆ, ಏನಮ್ಮ, ಏನು ನಿನಗೆ ತಾಪತ್ರಯ ಅಂತ. ಆ ಅಮ್ಮ, ನನಗೇನು ತಾಪತ್ರಯ ಇಲ್ಲ, ಡಿವೋರ್ಸ್ ಬೇಕು. ಅದಕ್ಕೆ ಅವರೆಲ್ಲ ಹೇಳಿದರು, ಏನಮ್ಮ ಡಿವೋರ್ಸ್ ಕೇಳೋದಕ್ಕೆ ಏನಾಗಿದೆ, ಅವನಿಗೆ ನಿನ್ನ ಬೈದಿಲ್ಲ, ಅಂದಿಲ್ಲ, ಬಡ್ದಿಲ್ಲ, ಬೇಕಾದಂಥ ಬಂಗಲೆ ಇದೆ, ಬೇಕಾದಷ್ಟು ದುಡ್ಡಿದೆ, ನಿನ್ನ ಕೈ ತುಂಬ ದುಡ್ಡೇ ತಂದು ಕೊಡ್ತಾನಂತೆ, ಬೆಳ್ಳಿ ಆಭರಣಗಳಿದ್ದಾವೆ, ಬಂಗಾರದ ಆಭರಣಗಳಿದ್ದಾವೆ, ಇನ್ನೇನಮ್ಮ ಬೇಕು ನಿನಗೆ ಅಂತ. ಅದಕ್ಕೆ ಅಯ್ಯಮ್ಮ ಹೇಳಿಲ್ಲಂತೆ, ಇಲ್ಲ, ನನಗೆ ಬಂಗ್ಲೆನಲ್ಲ ನಾನು ಮದುವೆಯಾಗಿದ್ದು, ಬೆಳ್ಳಿ ಆಭರಣಗಳು ಬಂಗಾರದ ಆಭರಣಗಳನ್ನೆಲ್ಲ ನಾನು ಮದುವೆಯಾಗಿದ್ದು, ಕೈ ತುಂಬ ದುಡ್ಡನ್ನೆಲ್ಲ ನಾನು ಮದುವೆಯಾಗಿದ್ದು ಒಬ್ಬ ವ್ಯಕ್ತಿಯನ್ನು. ನನಗೂ ಜೀವನದಲ್ಲಿ ಒಂದು ಆದರ್ಶ ಇದೆ, ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ
ಹೆಂಡತಿಯಾಗಿ ಬದುಕಬೇಕು ಅನ್ನೋದು ನನ್ನ ಬಾಲ್ಯದಿಂದ ಇರೋ ಆಸೆ. ಇದು ನನಗೆ ನಮ್ಮ ತಂದೆ ತಾಯಿಗಳು ಕಲಿಸಿಕೊಟ್ಟಿರುವಂತಹ ಸಂಸ್ಕಾರ. ನಾನು ಹಾಗೆ ಬಾಳಬೇಕು. ಆದರೆ ಇಲ್ಲಿ ನನ್ನ ಗಂಡ ಪ್ರಾಮಾಣಿಕ ಅಲ್ಲ, ಅಪ್ರಾಮಾಣಿಕ. ಆತನ ವೇತನಕ್ಕೂ ಇಲ್ಲಿರುವಂತಹ ಸುತ್ತಮುತ್ತ ಏನಿದಾವಲ್ಲ ಈ ಸಾಮಗ್ರಿಗಳು, ಇದಕ್ಕೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗಲ್ಲ, ತಾಳೆ ಆಗಲ್ಲ, ನನಗೆ ಬೇಕಿಲ್ಲ. ಗಂಡನಿಗೂ ಕೇಳಿದರೆ ಏನಪ್ಪ ಹಿಂಗೆಲ್ಲ ಹೇಳ್ತಿದ್ದಾಳೆ ಅಂತ. ಹೌದು, ಇದೇ ಜಗಳ ನಮ್ಮ ಮನೆಗೆ ದಿನ ಅಂತ. ಮತ್ತು ಏನು ಮಾಡ್ಬೇಕು? ಕೊನೆಗೆ ಒಂದು ನಿರ್ಧಾರಕ್ಕೆ ಏನಕ್ಕಾದರೂ ಬರಬೇಕಲ್ಲ. ಅದಕ್ಕೆ ಮತ್ತೆ ಹೆಂಡ್ತಿನೇ ಕೇಳಿದ್ರಂತೆ, ಏನಾದರೆ ನೀನು ಇರ್ತೀಯಾ ಹೇಳು ಅಂದರೆ. ನನ್ನ ಗಂಡ ಪ್ರಾಮಾಣಿಕವಾಗಿ ಜೀವನ ಮಾಡೋದಾದರೆ ನಾನು ಇರ್ತೀನಿ ಆತನ ಜೊತೆಗೆ. ನನಗೆ ಯಾವುದೇ ದ್ವೇಷ ಇಲ್ಲ. ಗಂಡ ಅಂದರೆ ನನಗೆ ಪ್ರೀತಿನೇ. ಆದರೆ ಆತನ ಅಪ್ರಾಮಾಣಿಕತೆ ನನಗಿಷ್ಟ ಆಗಲ್ಲ. ಆತ ಮಾತ್ರ ನನಗಿಷ್ಟ ಆಗ್ತಾನೆ ಅಂತ ಗಂಡನಿಗೆ ಕೇಳಿದರೆ, ಇದನ್ನೆಲ್ಲ ಹೇಳಿದರೆ. ಮತ್ತೆ ಇದನ್ನೆಲ್ಲ ಕೇಳಿಸ್ಕೊಂತ ಇದ್ನಲ್ಲ ಗಂಡ ಜೊತೆಯಲ್ಲಿನೇ. ಆತನು ಹೇಳಿದಂತೆ, ಸರಿ, ನಾನಾದರೂ ಇಷ್ಟೆಲ್ಲ ಭ್ರಷ್ಟಾಚಾರ, ಲಂಚ, ರಿಶ್ವತ್ತು ಇದನ್ನೆಲ್ಲ ನಾನು ಯಾಕೆ ತಗೊಳ್ತೀನಿ? ಹೆಂಡತಿಗಾಗಿ, ಮುಂದೆ ಹುಟ್ಟೋ ಮಕ್ಕಳಿಗಾಗಿ. ನನ್ನ ಹೆಂಡತಿನ ಸಂತೋಷ ಪಡಿಸಬೇಕು ಅಂತಲೇ ಅಲ್ವ ನಾನು ಇಷ್ಟೆಲ್ಲ ಬೆಳ್ಳಿ ಬಂಗಾರ ತಂದಾಕಿರೋದು, ಬಂಗಲೆ ಕಟ್ಟಿರೋದು, ಆಮೇಲೆ ಪ್ರತಿ ದಿವಸ ದುಡ್ಡು ತಂದು ಕೊಡೋದು ಅವಳ ಸಂತೋಷಕ್ಕಾಗಿ. ಅವಳಿಗೆ ಅದೆಲ್ಲ ಸಂತೋಷ ಇಲ್ಲ ಅಂದಮೇಲೆ ನನಗೂ ಬೇಕಿಲ್ಲ ಅದೆಲ್ಲ, ಹೋಗಲಿ ಬಿಡಿ. ನಾನು ಪ್ರಾಮಾಣಿಕವಾಗಿ ಜೀವನ ಮಾಡ್ತೀನಿ, ಯಾವುದು ಬೇಡ ನನಗೂ. ನಾನು ಇನ್ಮೇಲೆ ಪ್ರಾಮಾಣಿಕವಾಗಿ ಜೀವನ ಮಾಡ್ತೀನಿ, ನನ್ನ ಜೊತೆಗೆ ಇರು. ನಿನ್ನ ಬಿಟ್ಟು ಹೋಗೋಕ್ಕೆ ನನಗೂ ಮನಸ್ಸಿಲ್ಲ, ಬಿಟ್ಟು ಕೊಡೋಕ್ಕೆ ನನಗೂ ಮನಸ್ಸು ಒಪ್ತಾ ಇಲ್ಲ. ಒಳ್ಳೆ ಹೆಂಡತಿ ಅವಳು, ಒಳ್ಳೆ ಗಂಡ ಇದ್ದ. ಆದರೆ ಮಧ್ಯೆ ಇವರಿಬ್ಬರಿಗೆ ಅಡ್ಡ ಬಂದಿದ್ದು ಅಪ್ರಾಮಾಣಿಕತೆ. ಏನಂತ ಕರಿತೀವಿ? ಲಂಚಕೋರತನ ಅಲ್ವಾ, ಭ್ರಷ್ಟಾಚಾರ. ಇದು ನಮಗೆ ಬೇಕಿಲ್ಲ ಅಂತ ಗಂಡ ಹೇಳಿದಂತೆ. ಆಯ್ತು ಬಿಡು, ನಿನಗೆ ಇಷ್ಟಿಲ್ಲ ಅಂದಮೇಲೆ ನನಗೂ ಬೇಡ, ಬಿಟ್ಟು ಬಿಡೋಣ ಅಂತ. ಸರಿ, ಎಲ್ಲರಿಗೂ ಖುಷಿ ಆಗಿಬಿಡ್ತು. ಒಪ್ಕೊಂಡ್ಬಿಟ್ರಲ್ಲ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದಕ್ಕೆ ಅಂತ. ಆಮೇಲೆ ಹೇಳಿಲ್ಲ ಅಂದರೆ ಅದೆಲ್ಲ ಸರಿ, ಮತ್ತು ಇದು ಭಾಳ ದೊಡ್ಡ ಮನೆ, ಇಷ್ಟೆಲ್ಲ ಕಟ್ಸಿರೋ ಮನೆ ಅಂತ. ಬೇಕಿಲ್ಲ, ನಿನಗೆ ಬೇಕಿಲ್ಲ ಅಂದ್ರೆ ನಾನು ಈ ಮನೆ ತಗೊಂಡು ಏನು ಮಾಡಲಿ? ಈ ಮನೆಯೂ ಬೇಕಿಲ್ಲ, ಕೊಟ್ಬಿಡೋಣ ಬಿಡು. ನಮ್ಮ ಅಣ್ಣ ತಮ್ಮಗಳಿದ್ದಾರೆ, ಅವ್ರಿಗೆ ಅವ್ರ ಹೆಸರಿಗೆ ಬರ್ಕೊಟ್ಟು ಹೋಗ್ಬಿಡೋಣ, ನನಗೆ ಯಾತದ್ದು ಬೇಡ, ಮನೆಯೂ ಬೇಕಿಲ್ಲ ಅಂತ. ಮನೆ ಬೇಕಿಲ್ಲ ಅಂತ ಬರ್ಕೊಟ್ಟು ಹೋಗ್ಬಿಡಿ, ಯಾರು ಬೇಡ ಅಂತಾರೆ. ಇದ್ರಾಗ ಸಾಮಾನುಗಳನ್ನ ಯಾರನ್ನ ತಗೊಂಡು ಹೋಗಿ, ಯಾರನ್ನ ಬಿಟ್ಕೊಂಡು ಹೋಗಿ. ಮತ್ತು ಇದೆಲ್ಲ ಐತಲ್ಲ ಬೆಳ್ಳಿ ಬಂಗಾರ ಇದೆಲ್ಲ ಅಂತ, ಇದು ಬೇಕಿಲ್ವ ನಿನಗೆ ಅಂತಂತ. ಅದು ಬೇಕಿಲ್ಲ ನನಗೆ. ಮತ್ತು ಏನು ಮಾಡಬೇಕು? ಏನಾದರೂ ಮಾಡೋ, ನನಗೆ ಬೇಕಿಲ್ಲ. ಸರಿ, ಇದನ್ನು ನಾನು ದೇವರೇ ಕೊಟ್ಟಿದ್ದಾನೆ ಅಂತ ಅಂದುಕೊಂಡಿದ್ದೆ ಇಷ್ಟು ದಿವಸ. ಇದನ್ನೆಲ್ಲ ನನಗೆ ದೇವ್ರು ಕೊಟ್ಟ, ಈ ಬೆಳ್ಳಿ ಈ ಬಂಗಾರ ಎಲ್ಲ ದೇವ್ರು ಕೊಟ್ಟ ಅಂತ ಅಂದ್ಕೊಂಡಿದ್ದೆ, ದುಡ್ಡು ಎಲ್ಲ. ನಿನಗೆ ಬೇಕಿಲ್ಲದ್ದು ಈ ಬೆಳ್ಳಿ ಬಂಗಾರನ ದೇವ್ರು ಕೊಟ್ಟರೇನಂತ, ಯಾವುದು ಕೊಟ್ಟರೇನಂತ, ನಡಿ ತಿರುಪತಿಗೆ ಹೋಗೋಣ ಅಂತೇಳಿ ಅಷ್ಟು ತಗೊಂಡಾಗ ಬೆಳ್ಳಿ ಬಂಗಾರ ತಿರುಪತಿ ಮುಂಬೈಗೆ ಹಾಕಿಬಿಟ್ಟಿದ್ದಾರೆ. ಖುಷಿಯಾಗಿ ಹಾಕಿಬಿಟ್ರಂತೆ. ಇಬ್ಬರಿಗೂ ಬೇಕಿಲ್ಲದು. ಈ ಅಮ್ಮನಿಗೆ ಗಂಡ ಬೇಕು, ಆತನಿಗೆ ಹೆಂಡತಿ ಬೇಕು, ಬಂಗಾರ ಬೆಳ್ಳಿ ಎಲ್ಲ ಬೇಕಾಗಿರೋದು. ಹಾಕಿಬಿಟ್ಟಿದ್ದಾರೆ. ದುಡ್ಡು ಐತಲ್ಲ ಅಂತ. ಆಯಿತು, ದುಡ್ಡು ಒಂದು ಸ್ವಲ್ಪ ಭಾಗ ನಮ್ಮ ಜೀವನಕ್ಕೆ ಇಟ್ಕೊಂಡು ಅದನ್ನು ಒಳ್ಳೆ ಕಾರ್ಯಕ್ಕೆ ಯಾವುದಕ್ಕಾದ್ರೂ ಬಳಸಿಬಿಡೋಣ. ಎಲ್ಲಿಗೆ ಬಳಸ್ತೀವಿ? ಒಳ್ಳೆ ಕಾರ್ಯ ಅಂದರೆ ಎಲ್ಲಿಗೆ ಬಳಸ್ತೀವಿ? ಆಯಿತು, ಧರ್ಮಸ್ಥಳದ ದಾಸೋಹಕ್ಕೆ ಹಾಕಿ ಬಂದ್ಬಿಡೋಣ. ನಡಿ ಧರ್ಮಸ್ಥಳಕ್ಕೆ ಹೋಗೋಣ, ದಾಸೋಹಕ್ಕೆ ಹಾಕಿ ಬಂದ್ಬಿಡೋಣ. ಇಲ್ಲಿಗೆ ನಾವು ನಮ್ಮ ಪಾಪ ಕಳ್ಕೊಂಡ್ಬಿಟ್ವಿ. ಇನ್ಮೇಲೆ ನೀಯತ್ತಾಗಿರೋಣ. ಮತ್ತು ನೀನು ಸಬ್ರೀಶ್ವರಾಗಿದೆಯಲ್ಲ, ಇಲ್ಲಿ ದಿನ ಬಂದೇ ಬರುತ್ತೆ ಲಂಚ. ಅದಕ್ಕೆ ಹೇಳಿನಂತೆ, ಬೇಡ, ನಿನಗೆ ಬೇಕಿಲ್ಲಲ್ವ ಈ ಉದ್ಯೋಗ, ಈ ಸಬ್ರಿಜಿಸ್ಟ್ರಾರೂ ಬೇಕಿಲ್ಲ. ನಡಿ ಎಲ್ಲಿಗಾದ್ರೂ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಿಡೋಣ. ಆಫೀಸ್ ವರ್ಕ್ ಅಷ್ಟೇ, ಅಲ್ಲಿ ಯಾರು ದುಡ್ಡು ಕೊಡಲ್ಲ, ನಾವು ಕೇಳಿದ್ರು ಕೊಡಲ್ಲ ಅಂತ ಜಾಬ್ಗೆ ಹೋಗೋಣ, ನಮ್ಮ ಸಂಬಳದ ಜೀವನ ಮಾಡೋಣ. ಆಯಿತು ಅಂತ ಭಾಳ ಖುಷಿಯಿಂದ ಒಪ್ಕೊಂಡ್ಬಿಟ್ರೆ. ಇಬ್ಬರೂ ಒಪ್ಕೊಂಡು ಬೆಂಗಳೂರಿಗೆ ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿಬಿಟ್ರಂತೆ. ಇದು ನಾನು ಹೇಳ್ತಿರೋದು ಒಂದು 35 ವರ್ಷದ ಕಥೆ. ಅದಾದ ನಂತರ ನನಗೆ ಅವರು ಸಿಕ್ಕಿಲ್ಲ, ಅವ್ರು ಏನಾದರು ಅಂತ ಗೊತ್ತಿಲ್ಲ. ಆದರೆ ಅವರಲ್ಲಿ ಹುಟ್ಟಿರ್ತಕ್ಕಂಥ ಪ್ರಾಮಾಣಿಕತೆ ಮಾತ್ರ ಅದು ಹಾಗೇ ಉಳಿದಿರುತ್ತೆ. ಅವ್ರ ಮಕ್ಕಳು ಹಾಗೇ ಪ್ರಾಮಾಣಿಕವಾಗಿ ಬೆಳೆದಿರಬಹುದು. ಇದಕ್ಕೇನು ಕಾರಣ? ನಮ್ಮ ಮನೆಯ ಸಂಸ್ಕಾರ, ಅಪ್ಪ ಅಮ್ಮ, ಆಮೇಲೆ ಅವರ ಸ್ವಂತ ನಡವಳಿಕೆ, ಅವರ ಶಿಕ್ಷಣ ಅಲ್ವಾ. ಎಷ್ಟು ತಂದೆ ಅಂತ ದಿನ ಹೆಂಡತಿ ಕೇಳ್ತಾಳೆ ಗಂಡನ, ಇವತ್ತೆಷ್ಟು ತಂದೆ ಅಂತ. ಆದರೆ ಇವತ್ತು ಯಾಕೆ ಇಷ್ಟು ತಂದೆ, ಇವತ್ತು ನಿನಗೆ ಎಲ್ಲಿಂದ ಬಂತು ಇಷ್ಟು ದುಡ್ಡು ಅಂತ ಕೇಳಿರೋರು ಇವರು ಒಬ್ಬರಿದಾರಲ್ಲ, ಇಂಥವರು ಒಬ್ಬರಿದಾರಲ್ಲ. ಅಂದರೆ ಏನು, ನಮಗೆ ಇವಾಗ ಗಂಡನನ್ನು ನ್ಯಾಯಯುತವಾಗಿ ಬಾಳಿಸುವುದರಲ್ಲಿ ಹೆಂಡತಿಯ ಕೈ ತುಂಬ ಬಲಿಷ್ಠವಾಗಿರುತ್ತೆ. ಹೆಂಡತಿಯ ಮನಸ್ಸು ಮಾಡಿದರೆ
ಮನೆಯಲ್ಲಿ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿಬಿಡಬಹುದು. ಅದಕ್ಕೆ ಹೇಳೋದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಆ ಗಂಡನನ್ನು ಉದ್ಧಾರ ಮಾಡಿಬಿಟ್ಟು ತಾನು ಉದ್ಧಾರ ಆಗಲಿ. ಆ ತಾಯಿಗೆ ನಂದು ಒಂದು ನಮಸ್ಕಾರ. ಇಂತಹದ್ದೇ ಇನ್ನೊಂದು ಕಥೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅವ್ರ ಹೆಸರು ಗೊತ್ತು ನನಗೆ, ಆ ಊರು ಗೊತ್ತು, ಎಲ್ಲ ಗೊತ್ತು. ಆದರೆ ಹೇಳೋದು ಬೇಡ. ಯಾಕಂದರೆ ಹೇಳಿದರೆ ಸುಮ್ಮನೆ ಇವನೇನು ಭಾರಿ ಸೀಮೆಗಿಲ್ದಾನ, ನಡಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ, ಅವನು ಎಷ್ಟರ ಮಟ್ಟಿಗೆ ಇದ್ದಾನೆ ಅನ್ನೋ ಈ ಥರ ಏನೇನೋ ಬಂದು ಬೆಳೆದೋಗ್ಬಿಡ್ತವೆ. ಅದಕ್ಕೆ ಬೇಡ. ನಮಗೆ ಬೇಕಾಗಿರುವಂಥದ್ದು ಅಲ್ಲಿರುವ ಘಟನೆಯಲ್ಲಿ ಇರುವಂತಹ ತಿರುಳು, ಅದರಲ್ಲಿ ಇರುವಂತಹ ಮೌಲ್ಯ, ನಾವು ಅನುಕರಿಸಬಹುದಾದ ನೀತಿ, ಇಷ್ಟೇ ಅಲ್ವಾ ನಮಗೆ ಬೇಕಿರೋದು. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆತ ಒಂದು ಸರಿ ಆಫೀಸ್ಗೆ ಹೋಗಿರ್ತಾನೆ. ಮನೆಗೆ ಒಂದು 4 ಜನ ಕಳ್ಳರು ಬಂದ್ಬಿಡ್ತಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂದರೆ ಅದೇನು ಸಣ್ಣ ಹುದ್ದೆನ, ಬೇಕಾದಷ್ಟು ದುಡ್ಡು ಮಾಡಿಬಿಟ್ಟಾರೆ ನೀವು ಬಡ್ಡಿ ಮಗ ಅಂತ ಅವ್ರಿಗೆ ಗೊತ್ತು. ಬಂದಾಗ ಅಲ್ಲಿ ಹೆಂಡತಿ 2 ಮಕ್ಕಳು ಇದ್ರಂತೆ. ಬೇಗ ಬಂದರೇ ಕಳ್ಳರಿಗೇನು ಕಲಿಸೋದೇನಿದೆ, ಹೆಂಡತಿದು ಎಲ್ಲ ಕೈ ಕಟ್ಟಿಬಿಟ್ಟಿದ್ದಾರೆ. ಮಕ್ಕಳದು ಹೆಂಡತಿದು ಕೈ ಕಾಲು ಎಲ್ಲ ಕಟ್ಟಿ, ಕೊಡು ಬೀಗದ ಕೈ ಎಲ್ಲಿಟ್ಟಿದ್ದೀವಿ, ಬೀರಿನ ಬೀಗ ಕೈ ಎಲ್ಲಿಟ್ಟಿದ್ಯಾ ಅಂತೆಲ್ಲ ಕೇಳಿದ್ದಾರೆ. ಅದಕ್ಕೆ ಅಯ್ಯಮ್ಮ ಹೇಳಿಲ್ಲ ಅಂತ, ಯಾವ ಬೀರಿಗೂ ಬೀಗ ಹಾಕಿಲ್ಲ, ಹಾಗೆ ಇದಾವೆ ನೋಡು ಓಪನ್ ಆಗಿ ಅಂತ. ಅವರೆಲ್ಲ ನೋಡಿದ್ದಾರೆ, ಯಾವ ಬೀರಿಗೂ ಬೀಗ ಹಾಕಿಲ್ಲ, ಎಲ್ಲ ಓಪನ್ ಆಗಿದ್ದಾವೆ. ಎಲ್ಲ ಜಾಲಾಡಿಬಿಟ್ಟಿದ್ದಾರೆ ಮನೆಯೆಲ್ಲ, ಬೀರು ಎಲ್ಲ ಅದ್ರಾಗ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಸೇಫ್ಟಿ ಲಾಕರ್ ಐತೆ ಅಂತ ನೋಡಿದ್ರೆ ಸೇಫ್ಟಿ ಲಾಕರ್ ಎಲ್ಲವಕ್ಕೂ ಬೀಗಿಲ್ಲ, ಎಲ್ಲ ಓಪನ್, ಎಲ್ಲ ಹರಡಿಬಿಟ್ಟಿದ್ದಾರೆ ಮನೆಯಲ್ಲನ್ನು. ಕಿತ್ತು ಮೇಲೆ ಕೊತ್ತಂಬರಿ ಪುಡಿ ಡಬ್ಬ, ಖಾರದ ಪುಡಿ ಡಬ್ಬ, ಬೇಳೆಕಾಳು ಡಬ್ಬ, ಬೆಲ್ಲದ ಡಬ್ಬ, ಜೀರಿಗೆ, ಗಸಗಸೆ ಎಲ್ಲ ಡಬ್ಬ ಕೆಳಗೆ ಹಾಕಿಬಿಟ್ಟಿದ್ದಾರೆ. ಇದ್ರಾಗಿಟ್ಟಿರ್ಬೋದು ದುಡ್ಡು ಅಂತ. ಅಲ್ಲಿ ಎಲ್ಲಿ ಸಿಕ್ಕಿಲ್ಲ. ಕೊನೆಗೆ ಆ ಬೆಡ್ನೆಲ್ಲ ಕೊಯ್ದಾಕಿಬಿಟ್ಟಿದ್ದಾರೆ, ಸೋಫಾನೆಲ್ಲ ಕೊಯ್ದಾಕಿಬಿಟ್ಟಿದ್ದಾರೆ. ಐತಂಗ ಅಂತ ಎಲ್ಲೂ ಇಲ್ಲ. ಇದರಲ್ಲಿರಬಹುದು ಅಂತ, ಇದರಲ್ಲಿ ಇದೆ ಏನೋ ಅಂತ ಎಲ್ಲೂ ಸಿಕ್ಕಿಲ್ಲ. ಒಂದು ಲಾಕರಲ್ಲಿ ಮಾತ್ರ ಒಂದು 2,000 ರೂಪಾಯಿ ದುಡ್ಡು ಸಿಕ್ತಂತೆ. ಇದು ನಾನು ಹೇಳ್ತಾ ಇರೋದು ಒಂದು 40 ವರ್ಷದ ಹಿಂದಿನ ಕತೆ. 2,000 ರೂಪಾಯಿ ಸಿಕ್ಕಾಗ ಇವ್ರು ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟವ್ರಿಗೆ. ಯಾವ ದರಿದ್ರ ನನ್ನ ಮಗ ಇವನು, ಇಷ್ಟಕ್ಕೆ ನಾವು ಇವ್ರ ಮನೆಗೆ 1 ಕೋಟಿ ರೂಪಾಯಿ ಐತೋ, ಅರ್ಧ ಕೋಟಿ ರೂಪಾಯಿ ಐತೋ, ಒಂದು 25-30 ಕೆಜಿ ಬಂಗಾರ ಐತೋ ಅಂತ ಬಂದರೆ ಈ ನನ್ನ ಮಗಂತ ಒಂದು ಬಂಗಾರ ಇಲ್ಲ, ಒಂದು ಬೆಳ್ಳಿ ಇಲ್ಲ, ಎಲ್ಲೋ ಒಂದು ಹತ್ರ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಬಳೆಗಳು ಸಿಕ್ಕಿದ್ದಾವೆ. ಒಂದು ಮಕ್ಕಳಿಗೆ ಅಯ್ಯಮ್ಮನಿಗೆ ಹಾಕಂಥವು ಕಾಲಿನ ಚೈನ್ಗಳು ಸಿಕ್ಕಿದ್ದಾವೆ. ಅವನು ಮಾತ್ರ ತೆಗೆದಿಟ್ಟಿದ್ದಾರೆ, ಅವನು ಕೆಳಗೆ ಬಿದ್ದಿದ್ದಾರೆ, ಅವನು ತಗೊಂಡಿದ್ದಾರೆ. ಬಂಗಾರ ಎಲ್ಲೂ ಸಿಕ್ಕಿಲ್ಲ. ಎಲ್ಲ ನೋಡ್ಕೊಂತ ಬಂದಿದ್ದಾರೆ. ಎಲ್ಲ ನೋಡ್ಕೊಂತ ಬಂದು ಈ ಅಮ್ಮನ ಕೊರಳಗೆ ತಾಳೆ ಇತ್ತಂತೆ, ಮಾಂಗಲ್ಯ ಸರ ಒಂದೈದು. ಅವಾಗೊಬ್ಬ ಹೇಳಿದಂತೆ ಇದ್ರಾಗ ಮಾಂಗಲ್ಯ ಸರ ಐತೆ, ಆಯಿತು ತೆಗಿ ಮಾಂಗಲ್ಯ ಸರ ತೆಗೆದುಬಿಡೋಣ ಅಂತ ಒಬ್ಬ ತೆಗಿಯೋದಕ್ಕೆ ಹೋಗಿದ್ದಾನೆ. ಇನ್ನೊಬ್ಬ ಏನೋ ಅವ್ರಿಗೂ ಎಂತಹ ಕಳ್ಳರು ಕಟುಕರಲ್ಲೂ ಮಾನವೀಯತೆ ಅನ್ನೋದು ಇರುತ್ತೆ. ಅದು ಯಾವಾಗೋ ಒಂದು ಸೂಕ್ತ ಸಮಯದಲ್ಲಿ ಜಾಗೃತ ಆಗುತ್ತೆ ಅಷ್ಟೇ. ಹೇಳಿದಂತೆ ಬೇಡಪ್ಪ, ತಾಳಿ ತೆಗೆಯೋದು ಬೇಡ, ಯಾರು ತಾಳಿ ತೆಗೆಯೋದು ಬೇಡ. ಅದಕ್ಕೆ ಅಯ್ಯಮ್ಮ ಹೇಳಿಲ್ಲ, ಇಲ್ಲಣ್ಣ ತಾಳಿ ತಗೋ, ನಂದೇನು ಅಭ್ಯಂತರ ಇಲ್ಲ, ಮಾಂಗಲ್ಯ ಚೈನ್ ತಗೊಂಡ್ಬಿಡು ಅಷ್ಟು, ಆ ತಾಳಿ ಒಂದು ನನಗೆ ಕೊಡು ಸಾಕು, ಆ ಮಾಂಗಲ್ಯ ಚೈನ ನೀನೇ ತಗೋ ಅಂತ. ಇವ್ರಿಗೆ ಏನು ಮಾತಾಡ್ಬೇಕಂತಲೇ ತೋಚದಂಗೆ ಆಗೋಗ್ಬಿಟ್ಟು, ಏನು ಮಾತಾಡಬೇಕು, ಮಾಂಗಲ್ಯ ಸರ ಎಲ್ಲ ತಾಳಿ ಒಂದು ಕೊಡು ಸಾಕು ಅಂತಿದ್ದಾಳಲ್ಲ ಅಂತ ನೋಡಿದರೆ. ಹಾಗೆ ನೋಡ್ತಾ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು, ಪರಿವರ್ತನೆಗಳು ಉಂಟಾಗ್ತಾ ಹೋಗ್ತವೆ. ಒಂದು ಸರಿಯಾದ ಸಮಯ, ಸೂಕ್ತ ಸಮಯ, ನಮ್ಮಲ್ಲಿರೋಂಥ ಒಳ್ಳೆಯ ಗುಣಗಳು ಎಕ್ಸ್ಪೋಸ್ ಆಗಿ ಹೊರಗೆ ಬರೋದಕ್ಕೆ ಒಂದು ಸುವರ್ಣ ಅವಕಾಶ ಬೇಕು. ಕಾಯ್ತಾ ಇರ್ತವೆ. ಒಳ್ಳೆ ಗುಣಗಳು ಅಷ್ಟೇ, ಕೆಟ್ಟ ಗುಣಗಳು ಅಷ್ಟೇ. ಏನೋ ಕಲಿಯೋಕ್ಕೆ ಮನಸ್ಸಾಗಿಲ್ಲ ಅಲ್ಲಿ. ಅಷ್ಟೊತ್ತಿಗೆ ಎಷ್ಟೊತ್ತಾಗಿದೆ, ಬೆಳಿಗ್ಗೆ 11 ಗಂಟೆಗೆ ಬಂದರು, 4-4:15ವರೆಗನ ಮಧ್ಯಾಹ್ನ ಸಾಯಂಕಾಲ ಏನಂತೀವಿ ಆ ಟೈಮಲ್ಲಿ ಅಷ್ಟೊತ್ತಿನವರೆಗನ ಅದೇ ಕೆಲಸ ಮಾಡಿದರೆ. ಎಲ್ಲ ಹುಡುಕು ಅಂತ ಏನೂ ಸಿಕ್ಕಿಲ್ಲ. ಕೊನೆಗೆ ಹೋಗ್ತಾ ಇದ್ರಂತೆ, ಏನಿಲ್ಲ ನಡಿ, 2,000 ರೂಪಾಯಿನ ತಗೊಂಡು ಹೋಗೋಣ ಸಾಕು, ಬಂದದ್ದು ಕಷ್ಟ ಆಗಿರಲಿ ಅಂತ ತಗೊಂಡು ಹೋಗ್ಬೇಕಾದ್ರೆ ಅಯ್ಯಮ್ಮ ಹೇಳಿಲ್ಲಂತೆ, ಅಣ್ಣ ನಮಗೆ ಕೈ ಕಾಲು ಕಟ್ಟಿದ್ರಲ್ಲ, ಇದನ್ನು ಬಿಚ್ಚಿ ಪಾಪ 11 ಗಂಟೆಯಿಂದ 4 ಗಂಟೆವರೆಗಿನ ಪುರುಸತ್ತಿಲ್ದಂಗೆ ಹತ್ತದು ಇಳಿಯೋದು, ಅಲ್ಲಿ ಹುಡುಕೋದು ಇಲ್ಲಿ ಹುಡುಕೋದು ಮಾಡಿದ್ರಿ, ರೋಸ್ಕೊಂಡು ಹೋಗ್ಬಿಟ್ಟಿದ್ರಿ ಪಾಪ. ಅವಾಗಿನಿಂದ ನೀವು ಒಂದು ಊಟ ಮಾಡಿಲ್ಲ, ನೀರು ಕೊಡೋದಿಲ್ಲ, ನನಗೆ ಕೈ ಕಾಲು ಬಿಚ್ಚಿದ್ರೆ ನಿಮಗೇನಾದರೂ ಊಟಕ್ಕೆ ಮಾಡಿಕೊಡ್ತೀನಿ, ಊಟ ಮಾಡಿ ಹೋಗುವಂತೀರಿ ಅಂತ ಹೇಳಿಲ್ಲಂತೆ. ಇವ್ರಿಗೆ ಇದನ್ನು ಕೇಳಿಸ್ಕೊಂಡು ತಾಳಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ ಪೂರ್ತಿನ. ಇದೇನಪ್ಪ ಇದು ಗ್ರಾಚಾರ ಅಂತ, ಕೈ ಕಾಲು ಬಿಚ್ಚರೆ ನಿಮ್ಗೆ ಊಟಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳ್ತಾಳಲ್ಲ.
ನಿಜವಾಗಿಯೂ ಅಂದರೆ ಏನು ಮಾಡಬೇಕು, ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಬೇಕು, ಇಲ್ಲ ಗಂಡಿಗೆ ಫೋನ್ ಮಾಡಬೇಕು, ಅದನ್ನು ಬಿಟ್ಟು ಊಟ ಮಾಡಿಕೊಡ್ತೀನಿ ಅಂತಾಳಲ್ಲ ಅಂತ. 4 ಜನಕ್ಕೂ ಒಂದು ರೀತಿಯಲ್ಲಿ ಏನೋ ಒಂದು ಹೊಸ ಮನೋಭಾವನೆ, ಹೊಸ ಚೈತನ್ಯ ಬಂದಂಗೆ ಆಯಿತು. ಬಿಚ್ಚಿರಿ ಬಂದು ಬಿಚ್ಚಿಬಿಟ್ರಂತೆ. ಬಿಚ್ಚಿ ಆ 2,000 ರೂಪಾಯಿ ಇದ್ದದನ್ನ ಆ ಕಡೆಗೆ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಆ ಅಮ್ಮನ ಕೈ ಬಿಚ್ಚಿಬಿಟ್ರಂತೆ. ಕೈ ಕಾಲು ಬಿಚ್ಚಿ ನೋಡೋಣ ಏನು ಮಾಡ್ತಾರೆ ಅಂತ ನೋಡಿದ್ರೆ ಆ ಇಬ್ಬರು ಹುಡುಗರು ಈ ಅಮ್ಮನ್ನು ಸೇರ್ಕೊಂಡ್ಬಿಟ್ಟು ಜಲ್ದಿ ಈರುಳ್ಳಿ, ಹಸಿಮೆಣಸಿನಕಾಯಿ ಏನೇನು ಹಚ್ಚಬೇಕು ಅದನ್ನೆಲ್ಲ ಹಚ್ಚಿ ಒಂದು 10-15 ನಿಮಿಷದಾಗ ಉಪ್ಪಿಟ್ಟು ಮಾಡಿ ಕೊಟ್ಬಿಟ್ರಂತೆ, ಹಣ ತಿಂದ್ರಿ ಅಂತ. ಇವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯಾಂತ್ರಿಕವಾಗಿ ತಿಂದುಬಿಟ್ಟಿದ್ದಾರೆ. ತಿಂದು ಎಲ್ಲ ಆದಮೇಲೆ ನೀರು ಎಲ್ಲ ಕುಡಿದ್ಮೇಲೆ ಟೀ ಮಾಡಿ ಕೊಟ್ರಂತ ಅಮ್ಮ. ಕುಡಿದು ಹಣ ಹೋಗ್ರಣ, ನೀವು ಹೋಗ್ರಿ, ಪಾಪ ಭಾಳ ದಣ್ಕೊಂಡ್ಬಿಟ್ಟಿದ್ರಿ, ಹೋಗ್ರಿ ನಿಮ್ಮ ಮನೆಗೆ ಅಂತ ಅಂದ. ಅವ್ರು ಯಾರೂ ಹೋಗೋದಕ್ಕೆ ತಯಾರಿಲ್ಲ. ಹೇಳಿದ್ರಂತೆ, ಅಮ್ಮ ಸಾಯಿಬ್ರು ಎಷ್ಟೊತ್ತಿಗೆ ಬರ್ತಾರೆ, ಇನ್ನೇನಣ್ಣ ಬರೋ ಟೈಮ್, ಈಗ ಹೋಗಿಬಿಡ್ರಿ ನೀವು, ನಾನೆಲ್ಲ ಹೇಳ್ತೀನಿ ಏನೋ ಹಂಗೆ ಆಯಿತು ಅಂತಂದು ಹೇಳಿ ನೀವು ಹೋಗ್ರಿ ಅಂತ. ಇಲ್ಲ ನಾ ಹೋಗಲ್ಲ, ಬರಲಿ ಸಾಯಿಬ್ರು ಅಂತ ಅಂದ್ರೆ. ಬೇಡ ಹೋಗೋಣ, ಸುಮ್ಮನೆ ಏನೇನೋ ದೊಡ್ಡದಾಗುತ್ತೆ ಅಂತ. ಇಲ್ಲಮ್ಮ ಏನು ದೊಡ್ಡದಾಗಲ್ಲ, ಬರಲಿ ಬಿಡು ಅಂತ. ಬಂದಿದ್ದಾರೆ ಅಷ್ಟೊತ್ತಿಗೆ, ಮಾತಾಡೋಷ್ಟೊತ್ತಿಗೆ ಬಂದಾಗ ಇದನ್ನೆಲ್ಲ ನೋಡಿದ್ದಾರೆ. ಆವಾಗ ಏನಿದೆಲ್ಲ ಅಂತ ಕೇಳಿದಾಗ ಇವರೇ ಎದ್ದು ಹೇಳಿದ್ರಂತೆ, ಆಯಮ್ಮ ಏನೇನೋ ಹೇಳೋದಕ್ಕೆ ಹೋಗಿದ್ದಾರೆ, ಅದನ್ನ ಎಲ್ಲ ಬಿಟ್ಟು, ಸರ್ ಅವ್ರು ಹೇಳೋದೆಲ್ಲ ಸುಳ್ಳು, ನಾವು ಕಳ್ಳರು, ನಿಮ್ಮ ಮನೆ ದೋಚೋದಕ್ಕಾಗಿ ಬಂದಿದ್ವಿ, ನಾವೇ ಇದನ್ನೆಲ್ಲ ಅಧ್ವಾನ 3 ಬಟ್ಟೆ ಮಾಡಿದ್ದು. ಇವರು ಕೊನೆಗೆ ಊಟಕ್ಕೆ ಹಾಕಿದರು. ಕಳ್ಳತನ ಮಾಡ್ಕೊಂಡು ಬಂದು ಹೋಗಬೇಕಾದ್ರೆ ಊಟಕ್ಕೆ ಹಾಕಿದ್ದಾರೆ ಇವ್ರು ನಮಗೆ ಅಂದಾಗ, ಇವ್ರು ನಮಗೆ ತಾಯಿ ಸಮಾನ, ನಾವು ಅದಕ್ಕೆ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮನ್ನು ನೋಡ್ಕೊಂಡೇ ಹೋಗಬೇಕು. ಈ ಅಮ್ಮನ ಹತ್ರ ಇಷ್ಟು ಒಳ್ಳೆಯ ಗುಣ ಇದೆ ಅಂತಂದರೆ ನೀವು ನಿಮ್ಮಲ್ಲಿ ಇನ್ನಷ್ಟು ಒಳ್ಳೆಯ ಗುಣ ಇರಬೇಕು, ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಕೂತ್ಕೊಂಡಿದ್ವಿ. ಈಗ ನೋಡ್ರಿ 2,000 ರೂಪಾಯಿ ನಾವು ಕದ್ದಿದ್ದ ಹಣ ತಗೊಳ್ರಿ ಅಂತ ಕೊಟ್ಬಿಟ್ಟಾರೆ. ಇದೇ ನಾವು ಕದ್ದಿದ್ದು, ನೀವು ಯಾವ ಸ್ಟೇಷನ್ಗನ್ನ ಫೋನ್ ಮಾಡಿ ಹೋಗ್ಬಿಡ್ರಿ. ನಮಗಿವತ್ತು ಒಂದು ಹೊಸ ವ್ಯಕ್ತಿಗಳನ್ನು ನೋಡಿದ್ವಿ, ಹೊಸ ಪ್ರಪಂಚವನ್ನು ನೋಡಿದ್ವಿ. ನಾವು ಮಾಡ್ತಿರೋ ಉದ್ಯೋಗದ ಬಗ್ಗೆ ನಮಗೆ ಜಿಗುಪ್ಸೆ ಬಂದೋಗ್ಬಿಡ್ತು. ಯಾವ ಸ್ಟೇಷನ್ಗೆಲ್ಲ ಫೋನ್ ಮಾಡಿರಿ ಅಂತ ಹೇಳಿದ್ರು. ಅದಕ್ಕೆ ಅವರು ಹೇಳಿದ್ರಂತೆ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಯಾವ ಸ್ಟೇಷನ್ಗೆ ಫೋನ್ ಮಾಡಲಿ, ನಾನು ಯಾಕೆ ಫೋನ್ ಮಾಡಲಿ ಅಂತ. ಅಲ್ಲ ನಾವು ಕಳ್ಳರು ಸಾರ್ ನಿಮ್ಮ ಮನೆಗೆ ಬಂದಿದ್ವಿ ಅಂತ ಹೇಳಿದೆ. ಕಳ್ಳರೇನೋ ಸರಿ, ನೀವು ನಮ್ಮ ಮನೆಗೆ ಏನು ಕಳ್ಳತನ ಮಾಡಿದ್ರಂತ ನಾನು ಕಂಪ್ಲೇಂಟ್ ಕೊಡಲಿ ಅವ್ರಿಗೆ. 2,000 ಕದ್ದಿದ್ವಿ, ಅದನ್ನು ವಾಪಸ್ ಕೊಟ್ಟಿದ್ರಲ್ಲ, ಇನ್ನೇನಂತ ಕಂಪ್ಲೇಂಟ್ ಮಾಡಿಲ್ಲ ನಿಮಗೆ. ಈ ಮಾತು ಕೇಳಿದಾಗ ಅವರು ನಿರುತ್ತರ, ಏನು ಮಾತಾಡಬೇಕು ಅಂತ ಗೊತ್ತೇ ಇಲ್ಲ. ಅದಕ್ಕೆ ಹೇಳಿದ್ರಂತೆ ಇವರೆಲ್ಲ ಸುಮ್ಮನೆ ಇರೋದು ನೋಡಿ, ಆಯಿತು ಇರಲಿ ಬಿಡಿ, ಒಂದೊಂದು ಸಾರಿ ಘಟನೆಗಳು ಆಗೋಗ್ಬಿಡ್ತವೆ, ಸ್ವಲ್ಪ ನೀರು ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇನ್ನೊಂದು ಸಾರಿ ಕಾಫಿ ಮಾಡಿಕೊಡ್ತಾರೆ ನಮ್ಮ ಮನೆಯವ್ರು, ಕುಡಿದು ನಿಧಾನಕ್ಕೆ ಹೋಗಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರಂತೆ. ಎಲ್ಲಿಗೆ ಹೋಗ್ತೀರಿ ಸಾರ್ ಅಂತ ಕೇಳಿದ್ರು. ಪೊಲೀಸ್ ಸ್ಟೇಷನ್ಗೆ ಅಂತ. ಇಲ್ಲ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಪೀಚ್ ಇದೆ, ಅದನ್ನು ಕೇಳಕ್ಕೆ ಹೋಗ್ತೀನಿ, ನಾನು ರೆಗ್ಯುಲರಾಗಿ ಅಲ್ಲಿಗೆ ಹೋಗ್ತೀನಿ, ಅದು ನನಗೆ ಅಭ್ಯಾಸ ಅಂತ ಹೇಳಿದ್ರು. ಹೌದಾ, ಅಷ್ಟು ಚೆನ್ನಾಗಿದೆಯಾ, ಹಾಗಾದರೆ ನಾವು ನಿಮ್ಮ ಜೊತೆಗೆ ಬಂದುಬಿಡ್ತೀವಿ ಅಂತ ಹೋಗಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಆಯಿತು ಬರ್ರಿ, ಅದಕ್ಕೇನು, ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬರೋದಕ್ಕೆ ನನ್ನ ಪರ್ಮಿಷನ್ ಆಗಬೇಕು, ಬರೀ ಸಂತೋಷ ಬರೀ ಹೋಗೋಣ ಅಂತ ಹೋಗಿದ್ದಾರೆ. ಅಲ್ಲಿಂದ ಅವರು ಆ ಈಶ್ವರೀಯ ನಿಲಯದ ರೆಗ್ಯುಲರ್ ಭಕ್ತಾದಿಗಳು, ಡಿವೋಟೀಸ್. ಅಲ್ಲಿಂದ ಅವ್ರ ಜೀವನ ಸಂಪೂರ್ಣ ಚೇಂಜ್, ಕಳ್ಳತನ ಎಲ್ಲ ಬಿಟ್ಟೋಗ್ಬಿಟ್ರು. ನಿಜವಾದ ಆದರ್ಶವಾದ ವ್ಯಕ್ತಿಗಳ ತರಹ ತಮ್ಮ ಜೀವನವನ್ನು ಮುಂದಕ್ಕೆ ರೂಪಿಸ್ಕೊಂಡ್ರು. ನಾವು ಪಠ್ಯಪುಸ್ತಕದಲ್ಲಿ ಓದ್ತಾ ಇದ್ವಿ, ಬುದ್ಧ ಅನ್ನೋಂಥ ವ್ಯಕ್ತಿ, ಗೌತಮ ಬುದ್ಧ ಅನ್ನೋಂಥ ವ್ಯಕ್ತಿ ಅಂಗುಲಿಮಾಲ ಅನ್ನುವಂತಹ ರಾಕ್ಷಸನನ್ನು ರಾಕ್ಷಸತ್ವದಿಂದ ಮನುಷ್ಯತ್ವಕ್ಕೆ ಕರ್ಕೊಂಡು ಬಂದ ಅಂತ. ಆ ಕತೆಗೆ ಈ ಕಥೆಯನ್ನು ಹೋಲಿಸಿ ನೋಡಿದರೆ ಇದು ಕೂಡ ಬುದ್ಧನ ಕಥೆಯಂತೆಯೇ. ಈತ ಕೂಡ ಒಬ್ಬ ಬುದ್ಧನ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ. ಇವ್ರು 4 ಅಂಗುಲಿಮಾಲ, ಆವಾಗ ಇದ್ದದ್ದು ಒಬ್ಬನೇ ಅಂಗುಲಿಮಾಲ, 4 ಜನರ ಜೀವನವನ್ನು ಪರಿವರ್ತನೆ ಮಾಡಿದರು, ಪವಿತ್ರಗೊಳಿಸಿದರು. ಅವರಿಗೆ ನಾವು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಬೇಕಲ್ವ, ಧನ್ಯವಾದ ಹೇಳಬೇಕಲ್ವ, ನಮಸ್ಕಾರ ಮಾಡಬೇಕು, ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇನ್ನೇನು ದಾರಿ ಇದೆ? ಮೊದಲನೇ ಅವರಿಗೆ ಸಬ್ ರಿಜಿಸ್ಟ್ರಾರ್ಗೂ ಅವ್ರ ಹೆಂಡತಿಗೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಇವರಿಬ್ಬರು ಪಾದಕ್ಕೂ ನಮಸ್ಕಾರ ಮಾಡಬೇಕು. ಎಂತೆಂಥ ವ್ಯಕ್ತಿಗಳಿವೆ. ಇನ್ನು ಇಂಥದೇ ಇನ್ನೊಂದು 3 ವ್ಯಕ್ತಿಗಳನ್ನು ಹೇಳ್ತೀನಿ ಅದರಲ್ಲಿ. ಇನ್ನೊಂದು ಸಾರಿ
ಒಬ್ಬರು ಬಿ ಒ ಆಫೀಸ್ಗೆ ಹೋಗಿದ್ದು. ಅವರು ನನಗೆ ಆತ್ಮೀಯರೇ. 5 ಗಂಟೆ ಆಗಿತ್ತು. ಬಿ ಒ ಆಫೀಸ್ಗೆ ಹೋದಾಗ ಹೇಳಿದೆ, ಏನು ಸರ್ ಇದು, ಏನು ಆಫೀಸ್ ನಿಮ್ಮದು, ಆಫೀಸಲ್ಲ ಆಫೀಸ್ ಹುಟ್ಟಲ್ಲ ಅಂತಂದು. ಯಾಕೆ ಹಂಗೆ ಅಂತೀರಾ ಅಂದರು. ಯಾಕಂತೀರ ಅಂದರೆ ಏನಿದು ಇಷ್ಟಕ್ಕಂತ ಸೈಲೆಂಟಾಗಿತ್ತು, ಒಳಗೂ ಒಬ್ಬರಿಲ್ಲ ಹೊರಗೂ ಒಬ್ಬರಿಲ್ಲ, ಏನು ನೀವು ಒಬ್ಬರೇ ಕೂತ್ಕೊಂಡಿದ್ರಲ್ಲ ಏಕಾಂಗಿಯಾಗಿ ಅಂತ. ಅದಕ್ಕೆ ಅವರು ಹೇಳಿದರು, ಹೌದಲ್ಲ ಕರೆಕ್ಟ್ ನೋಡಿ ನೀನು ಹೇಳೋದು. ಈಗ ಹೊರಗೊಂದಷ್ಟು ಜನ ಕೂಗ್ತಿರ್ಬೇಕು, ಒಳಗೊಂದಷ್ಟು ಜನ ಟೇಬಲ್ ಕೂಟಿ ಮಾತಾಡ್ತಿರ್ಬೇಕು, ಅದ್ಯಾಕಾಗಿಲ್ಲ ಇದ್ಯಾಕಾಗಿಲ್ಲ ಅಂತ ಚೀರಾಡ್ತಿರ್ಬೇಕು. ಹಂಗಾದರೆ ಅದು ಬಿ ಒ ಆಫೀಸು ಅಲ್ವಾ? ಹ್ಞೂ ಮತ್ತೆ ಅದೇನಿಲ್ಲ ನಿಮ್ಮ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಅಂತಂದ್ರು. ತಡಿ ಒಂದು 2 ನಿಮಿಷ ತಡಿ, ನಾನು 3-4 ಫೈಲಿಗೆ ಸೈನ್ ಹಾಕ್ಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದರು. ಜಲ್ದಿ ಒಂದು 3-4 ಫೈಲ್ಸ್ ಉಳ್ಕೊಂಡಿದ್ದು ಸೈನ್ ಮಾಡಿ ಅವನಿಗೆ ಪ್ಯೂನಿಗೆ ಕರೆದು ಸೆಕ್ಷನಿಗೆ ಕಳಿಸ್ಬಿಟ್ರು. ಅವಾಗ ಹೇಳಿದರು, ಏನಿಲ್ಲ ಈಗ ಟೀಚರ್ಸು ಒಳಗೆ ಯಾಕೆ ಬರ್ತಾರೆ, ಯಾವಾಗ ಬರ್ತಾರೆ, ಫೈಲನ್ನು ನನ್ನ ಮುಂದೆ ಇಟ್ಕೊಂಡಿದ್ರೆ ಟೀಚರ್ಸ್ ಬರ್ತಾರೆ. ಸರ್ ನನ್ನ ಫೈಲ್ ಸೈನ್ ಆಗಿಲ್ಲ ಅಂತ. ಅಂದರೆ ಬಿ ಒ ಏನೋ ಕೇಳೋಕ್ಕೆ ಇಟ್ಕೊಂಡಿದ್ದಾನೆ ಫೈಲ್ನ ಅಂತಲ್ವ ಅದರ ಅರ್ಥ. ನಾನು ಸೈನ್ ಮಾಡಿ ವಾಪಸ್ ಕಳಿಸ್ಬಿಟ್ರೆ ಜಲ್ದಿ ಬೇಗ ನನ್ನ ಹತ್ರ ಯಾಕೆ ಬರ್ತಾರೆ, ನನ್ನ ಹತ್ರ ಬರೋ ಕೆಲಸ ಏನಾಯ್ತು ಅವ್ರದ್ದು ಅಂತ. ಅವರೇ ಬರೋಲ್ಲ ನನ್ನ ಹತ್ರ ಅಂದರೆ ದುಡ್ಡು ಥರ ಮಾತೆಲ್ಲೈತೆ, ನಾನು ದುಡ್ಡು ತಗೊಳ್ಳೋ ಮಾತೆಲ್ಲೈತೆ, ಅವ್ರು ದುಡ್ಡು ಕೊಡೋ ಮಾತೆಲ್ಲೈತೆ. ನನ್ನ ಹತ್ರ ಫೈಲ್ ಪೆಂಡಿಂಗ್ ಇಟ್ಕೊಂಡ್ರಲ್ವ, ಏನಾದರೂ ವ್ಯವಹಾರಕ್ಕೆ ಇಟ್ಕೊಂಡಿದ್ದಾರೆ ಏನಾದರೂ. ಇವಾಗ ಯಾರಿಲ್ಲ, ಎಲ್ಲರೂ 5 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಆ ಕಡೆ ಸ್ಕೂಲಿಂದ ಬಿಟ್ಟು ಬಂದಿರೋರು ಬಂದ ತಕ್ಷಣಕ್ಕೆ ಅವ್ರವ್ರ ಕೇಸ್ ವರ್ಕರ್ ಮುಂದೆ ಅವ್ರವ್ರ ಫೈಲ್ ರೆಡಿ ಆಗಿರ್ತಾವಲ್ಲ, ನನ್ನ ಹತ್ರ ಯಾಕೆ ಬರ್ತಾರೆ ಅವರು, ನನ್ನ ಹತ್ರ ಬರೋ ಕೆಲಸ ಏನಾಯ್ತು, ಬೇಕು ಇಲ್ಲ ಅವ್ರು ನನ್ನ ಹತ್ರ ಬರೋದು ಅಂತ. ಖುಷಿ ಆಯಿತು. ನಾನು ಅವರು ಆಮೇಲೆ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಅವ್ರದೇ ಕಾರಣಕ್ಕೆ ಬಂದ್ವಿ ದಾವಣಗೆರೆವರೆಗೆ. ನಾವು ಬರಬೇಕಾದ್ರೆ ಆ ವ್ಯಕ್ತಿ ಹೇಳಿದರು, MLA ಅವರ ಅತ್ಯಂತ ಆಪ್ತರವರು, ಸರ್ ನೀವು ಹೋಗಬಾರ್ದಂತೆ, ಇನ್ನೂ 1 ವರ್ಷ ಇಲ್ಲೇ ಇರಬೇಕಂತೆ ಅಂತ ಬಿ ಒ ಹೇಳಿದರು. MLA ಸಾಹೇಬರು ಹೇಳಿದರು ಅಂತ. ಅದಕ್ಕೆ ಅವರು ಹೇಳಿದರು ಬಿ ಒ, ಬೇಡಪ್ಪ ನಾನು ಇರೋಂಗಿಲ್ಲ, ನಮ್ಮೂರು ದೂರ ಐತೆ, ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ, ನಮ್ಮೂರಿಗೆ ಹೋಗ್ಬೇಕು ಅಂತ ನನಗೆ ಇಷ್ಟ ಅಂತ. ಇಲ್ಲ ಸರ್ ನಿಮ್ಮನ್ನೇನು ಅವ್ರೇನು ದುಡ್ಡು ಕೇಳ್ತಾರ, ಕಾಸು ಕೇಳ್ತಾರ, ನೀವು ಇರಬೇಕಂತ ಇರ್ರಿ ಸರ್, ಭಾಳ ಇಷ್ಟಪಟ್ಟು ಹೇಳಿದರೆ MLA ಸಾಹೇಬರು, ನನಗೆ ಅದಕ್ಕಾಗಿಯೇ ಹೇಳಿ ಕಳಿಸಿದ್ರು ಅಂತ. ಇಲ್ಲ ಬೇಡ ಸಾಹೇಬ್ರಿಗೆ ಹೇಳಿಬಿಡ್ರಿ, ನಾನು ನಮ್ಮೂರಿಗೆ ಹೋಗ್ಬೇಕು, ನಮ್ಮೂರು ಇಲ್ಲೇ ಇಲ್ಲ ಹತ್ರ ಆಗಿದ್ದರೆ ನಾನೇ ಇರ್ತಿದ್ದೆ, ನನಗೇನು ಯಾರೂ ಕಾಟ ಕೊಟ್ಟಿಲ್ಲ, ದಯಮಾಡಿ ನನ್ನ ಬಿಟ್ಬಿಟ್ರೆ ಕೈ ಮುಗಿತೀನಿ ಅಂತಂದರು. ಸರ್ ನಿಮ್ಮ ಇಷ್ಟ ಸಾರ್ ಅಂದರು. ಇಂತಹ ಒಬ್ಬ ಬಿ ಒ ಅವರನ್ನು ನೋಡಿ ಇವ್ರಿಗೂ ನಾವು ನಮಸ್ಕಾರ ಮಾಡಬೇಕಲ್ಲ. ಬಿ ಒ ಅಂದರೆ ಹೇಗಿರ್ತಾರೆ ಅಲ್ಲ, ಸಾಕಷ್ಟು ಜನಕ್ಕೆ ಗೊತ್ತಿದೆ ಬಿ ಒ ಅಂದರೆ ಹೇಗಿರ್ತಾರೆ ಅಂತ. ಎದುರಿಗೆ ಹೋಗಿ ನೋಡಬೇಕು ಬಿ ಒ ಅಂದರೆ ಹೇಗಿರ್ತಾರೆ ಅಂತ. ದೇವರೇ ಕಾಪಾಡಬೇಕು. ಅಂತಹದ್ದೇ ಇನ್ನೊಬ್ಬ ವ್ಯಕ್ತಿ DDPI, ಬಹಳ ಸಜ್ಜನ ವ್ಯಕ್ತಿ, ಸಜ್ಜನಿಕೆ ಇರುವಂತಹ ವ್ಯಕ್ತಿ, ಈಗೀಗ ನಿವೃತ್ತಿ ಆಗಿರುವಂತಹ ಒಬ್ಬರು ಪುಣ್ಯಾತ್ಮರು. ಒಂದು ಸರಿ ನಾನು ಯಾವುದೋ ಕಾರಣಕ್ಕೆ ಅವ್ರಿಗೊಂದಷ್ಟು ದುಡ್ಡನ್ನು ಕವರ್ನಾಗಿಟ್ಟು ಹೆಸರು ಬರೆದು ಕೊಟ್ಟು ಬಂದಿದ್ದೆ. ನಮ್ಮ ಹಣೆ ಬರನೇ ಇಷ್ಟು, ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾರೆ ಅಂತ. ಸಾಯಂಕಾಲ ನನಗೆ ಫೋನ್ ಮಾಡಿದ್ರು ಅವರು. ಇದು ಒಂದು 16-17 ವರ್ಷದ ಹಿಂದಿನ ಘಟನೆ. ಸಾಯಂಕಾಲ ಫೋನ್ ಮಾಡಿದರು, ಶಾಂತವರಣ್ಣ ಎಲ್ಲಿದ್ದೀ ಅಂತಂದು. ಇಲ್ಲೇ ಇದ್ದೀನಿ ಸರ್ ಅಂತಂದೆ. ಮನೆ ಹತ್ರ ಬಾ ಬೇಗ ಅಂತಂದು. ಯಾಕೆ ಸರ್ ಅಂದರೆ ಬೇಗ ಬಾ ಮನೆ ಹತ್ರ ಮಾತಾಡೋಣ ಅಂತಂದು. ಬಂದೆ, ಹೋದೆ ಅವ್ರ ಮನೆ ಹತ್ರ. ಹೋದ ತಕ್ಷಣಕ್ಕೆ ಕಾಫಿ ಮಾಡಿದರು, ಕಾಫಿ ಕುಡಿದ್ವಿ ಅವರು ನಾನಿಬ್ಬರು ಕಾಫಿ ಕುಡಿದ್ವಿ. ಈಗ ನೀನು ದುಡ್ಡು ಎಷ್ಟು ಕೊಟ್ಟೋಗಿದ್ದೆ ಅಂದರೆ, ಸರ್ ಅದರಲ್ಲಿ ಐತಲ್ಲ ಸರ್ ಅಂತಂದು. ಯಾಕೆ ಕೊಟ್ಟೋಗಿದ್ದೆ ಅಂತ. ಯಾಕೆ ಅಂದರೆ ಸರ್ ಮತ್ತು ಬೇಕಾಗುತ್ತೆ ಅಂತ ಕೊಟ್ಟೋಗಿದ್ದೆ ಅಂತಂದೆ. ಅಲ್ಲಪ್ಪ ನಾನೇನಾದರೂ ನಿನಗೆ ದುಡ್ಡು ಕೊಡು ಅಂತ ಕೇಳಿದ್ನ? ಇಲ್ಲ ತಾನೇ, ಮನೆಯವ್ರ ಕಡೆಗೆ ಕೊಟ್ಟು ಸುಮ್ಮನೆ ಹೋಗ್ಬಿಟ್ರೆ ಏನು ಅಂದ್ಕೋಬೇಕು ನಾನು ಅಂತ. ಸರ್ ಮತ್ತು ಯಾರಿಗೆ ಕೊಡಲಿ ಮತ್ತು ನಾನು ಅಂತ. ನಿನ್ನ ಕೊಡೋಕ್ಕೆ ಯಾಕೆ ಹೋಗಿದ್ದೆ ನೀನು ಫಸ್ಟು, ನನ್ನ ಕೈಗಾಗಲಿ ಮನೆಯವ್ರ ಕೈಗಾಗಲಿ ಅಂತಂದು ಅವರು. ಅವಾಗ ಮನೆಯವ್ರು ಹೇಳಿದ್ರು, ಸರ್ ನೀವು ಕೊಟ್ಟೋದ್ಮೇಲೆ ಅವ್ರು ನನಗೆ ಬೈದರು ಅಂತ. ಏನು ಮಾಡ್ಬೇಕು ನಾನು, ಮೊದಲು ತಗೋ ದುಡ್ಡು ಅಂತಂದು ತಂದು ಕೊಟ್ಟರು ಅವರು ಮನೆಯವರು. ನೀನು ಕೊಟ್ಟದ್ದು ಅಷ್ಟೇ ಐತೆ, ಕಡಿಮೆ ಆಗೈತೆ ನೋಡು ಅಂತಂದು. ಈ ಕಡಿಮೆ ಆಗೈತಾ ಹೆಚ್ಚಾಗೈತೆ ಅಂತ ಏನು ನೋಡೋದು, ನನಗೂ ನಾಚಿಕೆ ಆದಂಗೆ ಆಯಿತು ಅಲ್ವಾ. ಮತ್ತೆ ನಾನು ವಾಪಸ್ ಇಸ್ಕೊಂಡದ್ದಲ್ದ ಕಡಿಮೆ ಆಗೈತೆ ಅಂತ ಬೇರೆ ನೋಡಲ್ಲ, ಅದಕ್ಕಿಂತ ನಾಚಿಕೆಗೆಟ್ಟು ಕೆಲಸ ಇನ್ನೇನಿದೆ. ಸರ್ ಸಾರಿ ಸರ್ ಅಂತಂದು. ಸಾರಿ ಅಲ್ಲ ಶಾಂತವರಣ್ಣ, ಈಗ ಯಾವುದು ಬೇಕು ಯಾವುದು ಬೇಡ ನೀನು ಕೊಡಬೇಕಾ ನನಗೆ, ಏನು ಅನಿಸುತ್ತೆ ಹೇಳು ಅಂತ. ಸರ್ ನಾನು ಕಣ್ಣಾರೆ ನೋಡ್ತಿದ್ದೀನಲ್ಲ ನಿಮ್ಮ ಕೈಯಿಂದ ಆಗ್ತಕ್ಕಂಥ ಖರ್ಚುಗಳನ್ನ ಅಂತ. ಖರ್ಚು ನೋಡ್ತಿದ್ದಿ,
ನಿಜನೇ, ಆದರೆ ನೀನು ಕೊಡೋ ದುಡ್ಡಿನಿಂದ ನನ್ನ ಖರ್ಚೆಲ್ಲ ಬಗೆಹರಿತದ ಅಂತಂದು. ನನಗೆ ಅದೆಲ್ಲ ಯೋಚನೆ ಮಾಡಲಿಲ್ಲ ಅಂತಂದು. ಸರಿ ತಗೋ, ಮೊದಲು ತಗೋ, ಮತ್ತು ಎಂದೂ ಇಂಥ ಕೆಲಸ ಮಾಡಬೇಡ ಅಂತ. ಇಲ್ಲ ಬಿಡ್ರಿ ಸರ್, ನಾನು ಯಾಕಂತ ಕೆಲಸ ಮಾಡಲಿ ಅಂತಂದು. ಇಂತಹ ಒಬ್ಬ DDP, ಅತ್ಯುತ್ತಮವಾದ DDPI, ಅವರೇನು ಭಾರಿ ದಕ್ಷತೆ ಬಿಡು, ಸ್ಟ್ರಾಂಗ್, ಸಿಕ್ಕಾಬಟ್ಟೆ ಅಲೋಕ್ ಕುಮಾರ್ ಇದ್ದಂಗೆ ಅಂತ ಹೇಳಲ್ಲ ನಾನು, ಆದರೆ ಪ್ರಾಮಾಣಿಕತೆ ಐತಲ್ಲ, ಅದನ್ನು ನಾನು ಅವತ್ತು ನೆನೆಸ್ಕೊಳ್ತಿರೋದು. ಅವ್ರಿಗೂ ನಾನು ನಮಸ್ಕಾರ ಹೇಳಬೇಕಲ್ವ, ಅವ್ರಿಗೂ ಕೃತಜ್ಞತೆಗಳನ್ನು ಹೇಳಬೇಕಲ್ವ. ಅವ್ರ ಕಾಲಿಗೆ ನಾನು ನಮಸ್ಕಾರ ಅಂತ ಹೇಳಲ್ಲ, ಯಾಕಂದರೆ ಅವ್ರು ನನಗಿಂತ ಚಿಕ್ಕವರು. ಅವ್ರಿಗೂ ನಮಸ್ಕಾರ ಅಂತ ಹೃದಯಪೂರ್ವಕವಾಗಾದರೂ ಹೇಳಬೇಕಲ್ಲ ನಾನು. ಅಂತಹದ್ದೇ ಇನ್ನೊಬ್ಬ ಟೀಚರನ್ನು ನಾನಿಂಥ DDPIಗಳನ್ನ ಇನ್ನೂ ನೋಡಿದ್ದೀನಿ, ಇನ್ನೂ 6-8 ಜನ DDPIಗಳು ನೋಡಿದ್ದೀನಿ, BOಗಳನ್ನ ನೋಡಿದ್ದೀನಿ, ಬೇರೆ ಬೇರೆ ಆಫೀಸರನ್ನು, ಒಳ್ಳೊಳ್ಳೆ ಆಫೀಸರನ್ನು ನೋಡಿದ್ದೀನಿ. ಶಾಂಪಲ್ಲಿ ಒಂದಷ್ಟು ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ. ಈಗ ಇಲ್ಲಿ ಮತ್ತೆ ಒಂದು ಟೀಚರ್ ಕಥೆ ಇದೆ. ಒಂದು ಸರಿ DSCERTಯಲ್ಲಿ ಒಂದು ಟ್ರೈನಿಂಗ್ ಇತ್ತು. ಒಂದು 10 ದಿವಸದ್ದು 12 ದಿವಸದ್ದು ಒಂದು ಟ್ರೈನಿಂಗ್ ನಡೀತಾ ಇದ್ದು ಆ ಟ್ರೈನಿಂಗಿನ ಮಧ್ಯೆ ಒಂದು ಸರಿ ಒಂದು ವಿಸಿಟ್ ನಂದಿ ಬೆಟ್ಟಕ್ಕೆ ಅಂತ ಹೋಗ್ತಾ ಇದ್ವಿ. ನಂದಿ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ಮಧ್ಯೆಲ್ಲೊಂದು ಶಾಲೆ ಬಂತು. BO ಹೇಳಿದ್ರು DDPಗೆ, ಸರ್ ಈತ ಭಾಳ ಒಳ್ಳೆ ಟೀಚರು ಅಂತ. ಹೌದಾ, ಮತ್ತು ನಡಿ ಮತ್ತೆ ನೋಡ್ಕೊಂಡು ಹೋಗೋಣ ಅಂತಂದು ಹೇಳಿ ಹೋದ್ವಿ. ನಾವು ಟ್ರೈನೀಸ್ ಒಂದು 15 ಜನ ಇದ್ವಿ. DDPI BO ಒಂದು ಜೀಪಲ್ಲಿ ಹೋಗ್ತಾಯಿದ್ರು, ನಾವು ಹಿಂದೆ 2 ಜೀಪಲ್ಲಿ 2 ಕಾರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿಗೆ ಹೋದ್ಮೇಲೆ ಅದು ಸಿಂಗಲ್ ಟೀಚರ್ ಸ್ಕೂಲ್. ಸಾಮಾನ್ಯವಾಗಿ 1 to 4th ಅಂತ ಅನಿಸುತ್ತೆ, ಅವಾಗಿದ್ದದ್ದು 1 to 4th. ಎಷ್ಟು ಶಿಸ್ತಾಗಿಟ್ಟಿದ್ದಾರೆ ಶಾಲೆನ, ಮಕ್ಕಳನ್ನ ಅಂದರೆ ನಿಜವಾಗೂ ನಾನು ಅಂಥ ಶಾಲೆನ, ಅಂಥ ಮಕ್ಕಳನ್ನ ಯಾವ ಪ್ರೈವೇಟ್ ಸ್ಕೂಲಲ್ಲೂ ನೋಡಿಲ್ಲ. ಲಕ್ಷ ವರದಕ್ಷಿಣೆ ತಗೊಳ್ಳೋಂಥ ಸ್ಕೂಲ್ಗಳಿಗೂ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿರೋಂಥ ಶಾಲೆನ, ಮಕ್ಕಳನ್ನ ನಾವು ನೋಡಿಲ್ಲ. ಒಂದೇ ರೂಮು, ಒಬ್ಬರೇ ಟೀಚರ್. ಆಮೇಲೆ ನಾವು ಇಷ್ಟೊಂದು ಜನ, ಒಂದು 15 ಜನ ಹೋದ ತಕ್ಷಣಕ್ಕೆ ಹೇಳಿದ್ರು ಅವರು ಟೀಚರು, ಸರ್ ನಮ್ಮ ಹುಡುಗರನ್ನ ನೀವು ಏನಾದರೂ ಕೇಳಿದ್ರಿ, ಅವ್ರು ಹೇಳಿದರೆ ಹೇಳದೇ ಇದ್ದರೆ ಅವ್ರನ್ನ ದಯಮಾಡಿ ಬೈಯೋದು ಏನು ಮಾಡೋದು ಮಾಡಿಬಿಡ್ರಿ. ಬೇಕಾದ್ರೆ ಈ ಕಡೆಗೆ ಬಂದು ನಾನು ಎಷ್ಟನ್ನ ಬೈರಿ, ನೀವು ಅವ್ರನ್ನ ಒಂದು ಮಾತು ಮಾತಾಡಬೇಡಿ ಸರ್, ಬೈಬೇಡ್ರಿ ನಮ್ಮ ಮಕ್ಕಳನ್ನ ಅಂತ. ಆದರೆ ಅವ್ರು ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಅಂದರೆ, ಒಂದು ಮಗು 4ನೇ ತರಗತಿ ಏನು ಕಲಿಸ್ಬೇಕು ಸಂಪೂರ್ಣವಾಗಿ ಅದನ್ನು ಕಲಿಸಿದ್ದಾರೆ. ಅಟ್ಲೀಸ್ಟ್ ಕಲಿಬೇಕಾಗಿರುವಂತಹದ್ದರಲ್ಲಿ 80% ಹೆಚ್ಚನ್ನು ಕಲಿಸಿದ್ದಾರೆ. ಇದಂತೂ ಸತ್ಯ ಇದು. ಆಮೇಲೆ ಇವರು ನಮ್ಮ BO, ಅಲ್ಲಿದ್ದ BO, ಬರ್ರಿ ನಂದಿ ಬೆಟ್ಟಕ್ಕೆ ಹೋಗೋಣ, ನಮ್ಮ ಇವ್ರು ಟೀಚರ್ ಜೊತೆ ಸೇರ್ಕೊಂಡ್ರಿ ಅಂದರೆ, ಇಲ್ಲ ಸರ್ ಬೇಡ ಸರ್, ಇನ್ನೂ ಸ್ಕೂಲ್ ಭಾಳ ಟೈಮ್ ಇದೆ, ಈ ಮಕ್ಕಳು ಇವಾಗ ಬಿಡೋದು ಬೇಡ. ಬಿಟ್ಬಿಡು, ಸ್ಕೂಲ್ ಬಿಟ್ಬಿಡು, ಹೋಗ್ಲಿ ಹುಡುಗರು ಮನೆಗೆ, ಬಾ ಹೋಗೋಣ ನಂದಿ ಬೆಟ್ಟಕ್ಕೆ ಅಂದರೆ, ಇಲ್ಲ ಸರ್ ಬೇಡ ಸರ್, ನಾನು ಸ್ಕೂಲ್ ಮುಗಿಯೋವರೆಗೆ ಬಿಡೋಲ್ಲ ಸರ್, ಟೈಮ್ ಆಗೋವರೆಗೆ ನಾನು. ಬಾರಯ ಹೋಗೋನತೆಗೆ ಒಂದು ನಮ್ಮ ಜೊತೆಗಿರು ಬಾರಪ್ಪ ಅಂತಂದ್ರು DDPI. ಒಂದು ದಿವಸ ಇರಬಾರ, ನೀನು ಒಳ್ಳೆ ಹೆಸರಿದೆ, ನೀನು ನೋಡಿದೀವಿ, ಬಾ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಗೊತ್ತು ಅಂತ. ಇಷ್ಟೆಲ್ಲ ಬಲವಂತಕ್ಕೆ ಅವ್ರೇನು ಮಾಡಿದ್ರು, ಅವ್ರ ಹೆಂಡತಿನ ಕರೆಸಿದ್ರು. ಅವ್ರ ಹೆಂಡತಿನೂ ಒಳ್ಳೆ ಕ್ವಾಲಿಫೈಡ್ ಇರಬೇಕು. ಕರೆಸಿ, ನೋಡಿ ನಾನು ಬರೋವರೆಗೆ ನೀವು ಇವ್ರನ್ನ ನೋಡ್ಕೋ ಅಂತ ಹೇಳಿ ಹೊರಟರು. ನಮಗೆಲ್ಲರಿಗೂ ದಿಗ್ಭ್ರಮೆ ಆಗೋದು, ಇಂಥದ್ದು ಇರುತ್ತಾ ಅಂತ. ಹೆಂಡತಿನ ಶಾಲೆಗೆ ಬಿಟ್ಟು ನೀನು ನೋಡ್ಕೋ ಅಂತ ಹೇಳಿ ನಮ್ಮ ಜೊತೆಗೆ ಬರ್ತಾನೆ ಅಂದರೆ ನಮ್ಮ ಕಲ್ಪನೆಗೂ ಮೀರಿದ ವಿಷಯ. ಅಯ್ಯಮ್ಮನೂ ಬಂದಲ್ಲಿ ಕೆಲಸ ಮಾಡುತ್ತಂದರೆ ಅದು ನಮ್ಮ ಕಲ್ಪನೆಗೆ ಮೀರಿದ ವಿಷಯ. ನಂದಿ ಬೆಟ್ಟಕ್ಕೆ ಹೋಗಿ ನಾವು ಅದು ಇದು ಭಾರಿ ಚೆನ್ನಾಗಿ ನೋಡ್ತಾ ಇದ್ವಿ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಈ ಪುಣ್ಯಾತ್ಮ ಇಲ್ಲ. ಅರೆ ಎಲ್ಲೋದ್ರು ಅಂತ ಎಲ್ಲರೂ ನೋಡಿದ್ರು. ಯಾರೋ ಒಬ್ಬರು ಕೇಳಿದ್ರು, ಎಲ್ಲೋದ್ರು ಇಲ್ಲಿ ಮಾಷಿದ್ರಲ್ಲ ಜೊತೆಗೆ ಅಂತ. ಅದಕ್ಕೆ ಬೇರೆ ಯಾರೋ ಒಬ್ಬರಲ್ಲಿದ್ದರೆ ಹೇಳಿದ್ರು, ಸರ್ ನಿಮ್ಮ ಜೊತೆಗೆ ಬಂದಿದ್ದರೊಬ್ಬರು ಆಟೋ ಹೋಯ್ತು ಊರಿಗೆ, ಹಿಂದಕ್ಕೆ ಕತ್ಕೊಂಡು ಹೋಗ್ಬಿಟ್ರು ಅವ್ರು ಜಲ್ದಿ ಅಂತ. ಎಲ್ಲರೂ ನಕ್ಕರು, DDPI BO ಎಲ್ಲ. ಅಲ್ಲ, ಇಂಥ ವ್ಯಕ್ತಿಗಳು ಇದ್ದಾರಲ್ಲ ಅಂತ. ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರಂತೆ. ರಾಜ್ಯ ಪ್ರಶಸ್ತಿಗೇ ಒಂದು ಗೌರವ ಕೊಡಬೇಕು, ಅಂಥವ್ರಿಗೆ ಒಂದು ಪ್ರಶಸ್ತಿ ಅಲ್ವಾ, ಭಾಳ ಖುಷಿಯಾಗುತ್ತೆ. ಪ್ರಶಸ್ತಿಗೆ ಒಂದು ಗೌರವ ಸಿಗುತ್ತೆ. ನಾನು ಇವರನ್ನು ಯಾಕೆ ನೆನೆಸ್ಕೊಂಡೆ ಅಂದರೆ, ನನಗೂ ಒಂದು ರಾಜ್ಯ ಪ್ರಶಸ್ತಿಗಾಗಿ ನಮ್ಮ B.Ed ಕಾಲೇಜಿಂದ ರೆಕಮೆಂಡ್ ಮಾಡಿದ್ದು. ಅವ್ರು ನಮ್ಮ ಸ್ಕೂಲಿಗೆ ಬಂದಿದ್ದರು. ನಮ್ಮ ಸ್ಕೂಲಿಗೆ ಬಂದಾಗ ಏನೇನೋ ನೋಡ್ತಾರಲ್ಲ ಸಹಜವಾಗಿ, ಪಾಠ ಅವು ಇವು ನೋಡಿ ಎಲ್ಲ ರೆಕಮೆಂಡ್ ಮಾಡಿದರು. ರೆಕಮೆಂಡ್ ಮಾಡಿದ್ಮೇಲೆ ಇಂತಿಂಥ ರೆಕಾರ್ಡ್ ಕೊಡು ಅಂತ ಹೇಳಿ ಹೋದರು. ನಾನು ಕೊಡಲಿಲ್ಲ. ಮತ್ತಿನ್ನೊಂದು ಸರಿ ಸ್ವಲ್ಪ ದಿವಸ ಬಿಟ್ಟು ನಮ್ಮ ಹೆಡ್ ಮಾಸ್ಟ್ರು ಹೋಗಿದ್ರು ಅಲ್ಲಿ. ಅವ್ರಿಗೂ ಒಂದು ಟ್ರೈನಿಂಗು ಏನೋ ಕರೆದಾಗ ಅವ್ರು ಮತ್ತೆ ಬೈದ್ರಂತಲ್ಲ ಕೇಳಿ, ಅವನಿಗೆ ಮೇಷ್ಟ್ರಿಗೆ ಹೇಳಿದ್ನಲ್ಲ, ಅವನೇನು ರೆಕಾರ್ಡ್ ಕಳಿಸಿಲ್ಲ, ಅವನಿಗೇನು ಬುದ್ಧಿಗಿದ್ದೆ ಐತಾ ಇಲ್ಲ ಅಂತ ಹೇಳಿ ಬೈದು, ಕಳಿಸು ಬೇಗ, ನೀನು ಹೋಗಿ ಕಳಿಸು ಅಂತ ಹೆಡ್ ಮಾಸ್ಟ್ರಿಗೆ ಕಳಿಸಿದ್ರು. ಬೈದು ಅವ್ರು ಬಂದು,
ಸರಿ ನಿಮಗೆಲ್ಲ ಕಳಿಸ್ಬೇಕಂತ ನೀವು ಕಳಿಸಿಲ್ಲ ಅಂತೆ. ಆಯ್ತು ಬಿಡ್ರಿ ಅಂತ ಅವರು 2-3 ದಿವಸ ಕೇಳಿ ಸುಮ್ಮನೆ ಆಗಿಬಿಟ್ರು. ಏನು ಮಾಡ್ತಾರೆ ಪಾಪ. ತಿರುಗೊಂದು 8-10 ದಿವಸ ಬಿಟ್ಟು ಅಲ್ಲಿಂದ ಒಬ್ಬರು DDPI ಕೇಡರ್ನಾಗ ಇಬ್ಬರು ಇರ್ತಾರೆ. ಅದರಲ್ಲಿ ಒಬ್ಬರು ಬಂದರು ನಮ್ಮ ಸ್ಕೂಲಿಗೆ. ಬಂದಾಗ ಮಾತಾಡ್ಕೊಂತ ನಾನು ಅಷ್ಟು ಚೆನ್ನಾಗಿ ಬೈದರು. ಫಸ್ಟ್ ನಿನಗೆ ಭಾರಿ ಅಹಂಕಾರ ನಿಮಗೆ. ನಾನು ಬಂದು ರೆಕಾರ್ಡ್ಗಳು ತಗೊಂಡು ಹೋಗ್ಬೇಕು ನಿಂತಾಗೆ ಪ್ರಶಸ್ತಿ ಕೊಡ್ಸೋಕ್ಕೆ. ಕೊಡು ಜಲ್ದಿ ಅಂತಂದರು. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕೊಡಪ್ಪ ಜಲ್ದಿ ಅಂದರು. ತಿರುಗಿ ನಾನಿದ್ದು ಇಲ್ಲ ಸರ್ ನಾನು ಕೊಡಲ್ಲ ಸರ್. ಯಾಕೆ ಅಂತಂದು. ಸರ್ ಏನಕ್ಕಂತ ಕೊಡಲಿ ಸರ್ ನಾನು ಅಂತ. ರಾಜ್ಯ ಪ್ರಶಸ್ತಿ ಕಳಿಸ್ತೀನಪ್ಪ ಅಂತಂದ್ರೆ. ಸರ್ ನೀವು ಒಪ್ಕೊಂಡಿದ್ರಲ್ಲ ಚೆನ್ನಾಗಿ ಅಂತ, ಅದು ಪ್ರಶಸ್ತಿಗಿಂತ ಹೆಚ್ಚಾಯಿತು. ಅದು ನೀವು ಉಳಿದನ್ನು ತಗೊಂಡು ನಾನು ಏನು ಮಾಡಲಿ ಹಿಂಗಂದರೆ ನಾನೇನು ಮಾಡಲಪ್ಪ ಅಂತಂದು. ಏನು ಬೇಡ ಸರ್ ಅಂತ ಹೇಳಿ ನಾನು ಈ ಟೀಚರ್ ಕಥೆನ ಹೇಳಿದೆ. ಇಂಥ ಟೀಚರ್ಸನ್ನು ಇಂಥ ಟೀಚರ್ಸನ್ನು ಹಲವಾರು ಜನನ ನಾನು ನೋಡಿದ್ದೀನಿ. ಅವರು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ, ಅವರಿಗೆ ಅದಕ್ಕೆ ಅರ್ಹತೆ ಐತಿ. ಅಂಥವ್ರನ್ನೆಲ್ಲ ನೋಡಿ ನಾನು ರಾಜ್ಯ ಪ್ರಶಸ್ತಿ ತಗೊಂಡ್ರೆ ನನ್ನಂಥ ಆತ್ಮವಂಚಕ ಇನ್ನು ಯಾರೂ ಇಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ. ಈ ಪ್ರತಿದಿನ ಹಗಲು ರಾತ್ರಿ ನಿದ್ದೆಗೂ ಎಚ್ಚರವಾಗಿದ್ದಾಗೂ ಕಾಡುತ್ತೆ ಸರ್. ದಯಮಾಡಿ ನನಗೆ ಬೇಡ ಅದು ಅಂದರೆ. ನಿನ್ನಿಷ್ಟಪ್ಪ ಅಂತ ಸುಮ್ಮನೆ ಅದು. ನಾನಿದೆಲ್ಲ ಯಾಕೆ ಹೇಳ್ಕೋಬೇಕು ಅಂದರೆ, ಸರ್ಕಾರಿ ಕೆಲಸದಲ್ಲಿ ಇರುವವರಲ್ಲಿ ಬೇಕಾದಷ್ಟು ಜನ ಒಳ್ಳೆಯವರು. ನಿಮಗೂ ಇಂಥ ಅನುಭವಗಳನ್ನು ಉಂಟಾಗಿರ್ಬೋದು. ಹಂಚ್ಕೊಳ್ಳಿ. ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ನೀತಿ ಹೋಗಲಿ, ಸಾಮಾಜಿಕ ಜಾಗೃತಿ ಉಂಟಾಗಲಿ, ಮಕ್ಕಳು ಒಳ್ಳೆಯ ಆದರ್ಶಪ್ರಾಯರಾಗಿ ಬೆಳೀಲಿ, ಪೇರೆಂಟ್ಸ್ಗೂ ಇದು ಸಪೋರ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಕಥೆಗಳನ್ನು, ಘಟನೆಗಳನ್ನು ನನ್ನ ಮನದಾಳದಿಂದ ತಮಗೆ, ತಮ್ಮ ಮಕ್ಕಳಿಗಾಗಿ, ಭಾವಿ ಮಕ್ಕಳೇನಿದ್ದಾರೆ, ಭಾವಿ ಪ್ರಜೆಗಳೇನಿದ್ದಾರೆ ಅವರಿಗಾಗಿ ನನ್ನ ಮನದಾಳದ ನಿವೇದನೆ ಅಲ್ವಾ. ಇನ್ನೇನು ಹೇಳೋಕ್ಕಾಗುತ್ತೆ ನಾನು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.